ಹಾಯ್ ನನ್ನೆಲ್ಲ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ? ನಾನು ಕೂಡ ಆರಾಮದೀನಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬೆಳಗ್ಗೆ ಎದ್ದು 5:30ಗೆ ಎದ್ದು ಹಂಗ ಟೈಲರಿಂಗ್ ಕೆಲಸ ಶುರು ಮಾಡೀನಿ. ಇನ್ನೂ ಏನು ಕೆಲಸ ಇಲ್ಲ. ಶ್ರಾವಣಿ ಕೂಡ ಎದ್ಲು. ಇವಾಗ 6 ಗಂಟೆಗೆ ಎದ್ಲು. ಲಾಗ್ ಚಾಲು ಮಾಡಮ್ಮ ಅಂತಂದು ಆಕಿ ಲಾಗ್ ಚಾಲು ಮಾಡಿದ್ಲು. ಶ್ರಾವಣಿ ಕೂಡ ಫುಲ್ ಹೆಲ್ಪ್ ಮಾಡ್ತಾಳ್ರಿ. ಎಲ್ಲರೂ ಕೂಡ ಶ್ರಾವಣಿಗೆ ಭಾಳ ಕ್ಯೂಟ್ ಅದ, ಶ್ರಾವಣಿ ಇಷ್ಟ ಅಂತ ಕಮೆಂಟ್ ಮಾಡಿರ್ತೀರಿ. ಯಾವ ಕಮೆಂಟ್ಗಳು ನೋಡಿ ತುಂಬ ಖುಷಿ ಆಗುತ್ತೆ. ನನ್ನ ಮಕ್ಕಳು ಇಷ್ಟಪಡೋರು ಅದಾರಲ್ಲ ಅಂಥೇಳಿ ಎಷ್ಟು ಖುಷಿ ಪಡ್ತೀನಿ ಅಂದ್ರೆ ಅಷ್ಟು ಖುಷಿ ಪಡ್ತೀನಿ ನೋಡಿ. ಅದೇ ನೋಡಿ ಏನು ಮಾಡೋದು, ಎಲ್ಲ ರೀತಿ ಜೀವನ ಅನ್ನೋದು ಒಂದೇ ರೀತಿ ಇರೋದಿಲ್ಲ. ಎಲ್ಲ ರೀತಿ ಕಷ್ಟಗಳು ನೋವುಗಳು ಇರ್ತಾವೆ. ನನ್ನ ಮೇಲೆ ನೋಡ್ರೆ ಗೊತ್ತಾಗ್ತಿರ್ಬೇಕು ನಿಮಗೆ. ಏನು ಮಾಡೋದು ಏನು ಬಿಡೋದಪ್ಪ. ನಾಳೆಗೆ ಸ್ಕೂಲ್ ಚಲೋ ಆತಾವು. ಅಮೌಂಟ್ ಕಟ್ಟೋದು ಆ ಕಡೆ ಈ ಕಡೆ ನೂರಾರು ಟೆನ್ಷನ್ಗಳು ಇರ್ತಾವೆ. ಮನೆ ಜವಾಬ್ದಾರಿ ಅಂದ್ರೆ ಸುಮ್ಮನೆ ಅಲ್ಲ. ಒಂದು ಹೆಣ್ಣುಗಟ್ಲೆ ಒಂದು ಗಂಡುಗಟ್ಲೆ ನಮ್ಮ ಮನೆ ಜವಾಬ್ದಾರಿ ನಡೆಸ್ಕೊಂಡು ಹೋಗ್ತೀವಿ ಅಂದ್ರೆ ಅದು ಹುಡುಗಾಟ ಅಲ್ಲ, ಅದು ಆಟನೂ ಅಲ್ಲ. ಅದು ಎಲ್ಲ ಮಾಡ್ಕೊಂಡು ಹೋಗೋರಿಗೆ ಗೊತ್ತಿರುತ್ತೆ. ಆದರೂ ನೀವೆಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಅಂತ ಬಾಯಿ ತುಂಬ ಕರಿತೀನಲ್ಲ, ನಿಮ್ಮೆಲ್ಲ ಕಮೆಂಟ್ಗಳು ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಇನ್ನೂವರೆಗೂ ಒಂದು ಬ್ಯಾಡ್ ಕಮೆಂಟ್ ಇಲ್ಲರದನ್ನೇ ಒಳ್ಳೆ ಕಮೆಂಟ್ ಹಾಕ್ಕೋತಾನೆ ಸಪೋರ್ಟ್ ಮಾಡ್ಕೋತಾನೆ ಬರ್ತೀರಿ. ಒಂದೇನೋ ನಿಮ್ಮ ಪ್ರಶ್ನೆ ಕೇಳಬೇಕಂದ್ರೂ ನೀವು ಹಿಂದ ಮುಂದೆ ನೋಡ್ಕೋತಾ ಅಂಜಾಡ್ಕೋತಾ ಕೇಳ್ತಿರ್ತೀರಿ. ಸ್ವಾರಿ ಕೇಳ್ತೀರಿ. ಸ್ವಾರಿಗಿರಿ ಏನು ಕೇಳಕ್ಕೆ ಹೋಗ್ಬೇಡ್ರಿ. ನೀವು ಸ್ವಾರಿ ಕೇಳಿದ್ರೆ ನನಗೂ ತುಂಬ ಬೇಜಾರಾಗಿಬಿಡುತ್ತಾ. ಬರೀ ಶ್ರಾವಣಿ ಹೋಗವ ಅಡುಗೆ ಮನೆಯಾಗ ಇಷ್ಟು ವಿಡಿಯೋ ಮಾಡ್ಕೊಂಬ, ಬೀರಪ್ಪನ ದರ್ಶನ ಮಾಡಲಿಲ್ಲ ಇವತ್ತು ಹಂಗೆ ಟೈಲರಿಂಗ್ ಕೂತೀನಿ, ಹೋಗಿ ಬಾ ಅಂತಂದೆ. ಆಕಿನೂ ಕೂಡ ಬಂದು ನೋಡಿ. ಇಲ್ಲದಲ್ಲಿ ಎಲ್ಲ ಅಲ್ಲೇ ಇಟ್ಟೀನಿ. ಇನ್ನೂ ಕಾಸನ್ಯಾಗ ತರದಿಲ್ಲ. ಶ್ರಾವಣಿ ತರೋದು ವಿಡಿಯೋ ಮಾಡ್ಯ. ನೀವೆಲ್ಲರೂ ಬೀರಪ್ಪನ ದರ್ಶನ ತೋರು, ಎಲ್ಲರೂ ಒಳ್ಳೆ ಮಾಡಿ ಬೀರಪ್ಪ ಮುತ್ಯ. ಬರೀ ನಾನು ಕೂಡ ನೈಟಿ ಟಿಚ್ ಮಾಡಿ ಮತ್ತೆ ಸಿಗೋಣ. ನೋಡಿರಿ, ಈ ನೈಟಿ ಹೊಲಿಗೆ ಹಾಕಿದೆ. ಈಗ ಒಂದು ಜಂಪರ್ ಬೇಕು ಅರ್ಜೆಂಟಾಗಿ. 5:30ಗೆ ಇದ್ದೀನಿ. ಈಗಿನ ಏನೂ ಕೆಲಸ ಇಲ್ಲ ನೋಡಿ. ನೈಟಿ ಹೊಲಿಗೆ ಹಾಕಿದ್ದೆ, ಕಾಲಾಗ ಮಡ್ಚಿದೈತೆ. ಅವ್ರು ಬಂದಾಗ ಮಡ್ಚೋದು ನೋಡಿ. ಇನ್ನೂ ಈ ಕಲರ್ದೊಂದು ಬ್ಲೌಸ್ ಹೊಲಿಬೇಕು. ಅಸ್ತ್ರ ಬೇರೆ ಕಲರ, ಬ್ಲೌಸ್ ಬೇರೆ ಕಲರ. ಯಾವ ಕಲರ್ ಹಾಕ್ಬೇಕು ನನಗೆ ದಿಗಿಲು ಬಿಡ್ತೈತಿ. ಕಸ್ಟಮರ್ ಹಿಂಗೆ ಮಾಡಿಬಿಡ್ತಾಳೆ. ಅಸ್ತ್ರನೂ ಒಂದೇ ಕಲರ್ ಆಗಬೇಕು, ಬ್ಲೌಸು ಒಂದೇ ಕಲರ್ ಆಗಬೇಕು. ಮತ್ತು ನಾಳೆ ಸಂಜೆ ಕನ್ನಡಾಗ 2-3 ಬ್ಲೌಸ್ ಮುಗಿಬೇಕು. ನಾಳೆ ಕನ್ನಡಾಗ ಏನು ಮಾಡೋದು. ಇವತ್ತು ಶ್ರಾವಣಿಯ ಸ್ಕೂಲಿಗೆ ಹೋಗ್ಬೇಕಂತೀವಿ. ನೋಡೋಣ್ರಿ ಹೋಗೋದಾಗುತ್ತೋ ಏನಾಗುತ್ತೋ ಇಲ್ಲ ಗೊತ್ತಿಲ್ಲ. ದಾರ ತೊಗೊಂಡು ಬ್ಲೌಸ್ ಎಲ್ಲ ರೆಡಿ ಮಾಡ್ತೀನಿ ರೀ. ಇವತ್ತು ಗುರುವಾರ, ರಾಯರ ವಾರ. ರಾಯರೆಲ್ಲ ಒಳ್ಳೇದು ಮಾಡಿರಿ. ಎಲ್ಲರಿಗೂ ಒಳ್ಳೇದು ಮಾಡಿ. ನಿಮಗೊಬ್ಬರಿಗೆ ನನಗೊಬ್ಬಕ್ಕಿಗೆಲ್ಲ ಎಲ್ಲರಿಗೂ ಒಳ್ಳೇದು ಮಾಡಿ. ಬರೀ ನನಗೆ ಕೂಡ ಮತ್ತು ಅರ್ಧ ಬ್ಲೌಸ್ ಹೊಲಿದು ಸಿಗ್ತೀವಿ. ಅವಿ ಸುಜನಿರುತ್ತೆ ನೋಡಿರಿ. ಹಂಗ ಕಸ ಗುಡಿಸಿ ರಂಗೋಲಿ ಹಾಕಿ ಬಂದೆ. ಟೈಮ್ 7 ಗಂಟೆ ಆಯಿತು. ಬ್ಲೌಸ್ ಹೊಲ್ಯಾಕತ್ತಿದ್ದೆ, ಕರೆಂಟ್ ಹೋದು ನೋಡಿ. ಎಷ್ಟು ಅವಸರ ಮಾಡಿ ಹೊಲಿದ್ರು ಹೋಗೇ ಬಿಟ್ಟು. ನೋಡಿರಿ ಟೈಮ್ ನೋಡ್ತಿರ್ಬೇಕು, 7:05 ಆಗೈತೆ. ಈಗ ಇದು ಬ್ಲೌಸು ಮುಗಿದೈತ್ರಿ. ಎಲ್ಲ ಸೈಡ್ ಒಂದೇ ಜೋಡಿಸ್ಬೇಕಾಗಿತ್ತು. ಎಲ್ಲ ತೋಳು ಹಚ್ಚೀನಿ, ಎಲ್ಲ ರೆಡಿ ಆಗೈತೆ ನೋಡಿ. ಈಗ ಬೆನ್ಪಟ್ಟಿ ಮಡ್ಚೀನಿ, ಎಲ್ಲ ರೆಡಿ ಆಗೈತೆ. ಇನ್ನೇನು ಸೈಡ್ ಜೋಡಿಸಿದಂದ್ರೆ ಬ್ಲೌಸ್ ಮುಗೀತ್ರಿ. ಅವ್ರು ಲೇಸ್ ಕಸಿ ಏನೋ ಹಚ್ಚಂತ ಹೇಳಿಲ್ಲ ನನಗೆ. ಸೈಡ್ ಒಂದು ಜೋಡಿಸ್ಬೇಕು. ಇನ್ನು ಮೊಬೈಲ್ ಪೀಸ್ ಬರ್ತಲ್ಲ ಆ ಥರ ಐತೆ ನೋಡಿ ಅರಿವಿ. ಅದಕ್ಕೆ ಕರೆಂಟ್ ಬರ್ತಾರೆ ನೋಡಿರಾತು. ಕಸ ಗುಡಿಸ್ತೀನಿ ರೀ. ನಾ ಶ್ರಾವಣ ಮಕ್ಕೋದಾನ. ಹೊಸ ಬಟ್ಟೆ ತಕ್ಕೋತೀನಿ, ಕಸ ಗುಡಿಸ್ತೀನಿ ನೋಡಿರಿ. ಇಷ್ಟು ಮನೆ ಎಲ್ಲ ಗಲೀಜೈತೆ. ನಾವು ಒಳ್ಯಾಕೆ ಬಂದಿಲ್ಲ ರೀ. ಲೈಟಾಗಿಲ್ಲ, ಲೈಟ್ ಹಚ್ಚಾಕೋತೀನಿ ನೋಡಿ. ಬರ್ರಿ ಬಡ ಇಷ್ಟು ಕ್ಲೀನ್ ಮಾಡ್ಕೊಂಡು ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಶ್ರಾವಣ್ ಕುಮಾರ್ನ ಇವಾಗ ಎದ್ದ ಜಸ್ಟ್. ಹಾಯ್ ಮಾಡಪ್ಪು. ಹಾಯ್ ಗುಡ್ ಮಾರ್ನಿಂಗ್. ಹಾಕೆಲಿಗ ಅಕ್ಕ ಜಪ್ಪ ನೋಡಿರಿ. ಅದೊಂದು ಬ್ಲೌಸು ಹೊಲ್ಯಾಕತ್ತಿದ್ನಲ್ಲ, ಅದು ಫುಲ್ ರೆಡಿ ಆಯಿತು. ಎಲ್ಲ ಕಸನ ಗುಡಿಸಿದೆ. ಶ್ರಾವಣಿ ಎಬ್ಸ್ಕೊಂಡು ಹಾಸಿಗೆ ಮಾಡ್ಸ್ಕೊಂಬಂದೆ. ಬಟ್ಟೆ ತಗೊಂಬಲ್ಲಿ ನೋಡಿ. ಮತ್ತು ಬಟ್ಟೆಗಂತೆ ಮ್ಯಾಕ್ ಹೋಗ್ಬೇಕು. ಬರ್ರಿ ನೋಡಿ, ಎಲ್ಲ ಕ್ಲೀನ್ ಆಗೈತೆ. ಬ್ಲೌಸ್ ಕೊಡಕ್ಕೆ ಹೋಗ್ಯಾಳ ಶ್ರಾವಣಿ. ಬ್ಲೌಸ್ ಎಲ್ಲ ಉಕ್ಸ್ ಹಚ್ಚಿ ರೆಡಿ ಮಾಡಿ ಕೊಟ್ಟೆ. ಹೋಗ್ಯಾಳ ಆಕಿ ಕೊಡಕ್ಕೆ. ಅವರು ಅರ್ಜೆಂಟ್ ಐತೆ ಊರಿಗೆ ಹೋಗೋದು. ಸ್ವಲ್ಪ ಬಸ್ ಐತೆ, ಉಡುಪಿಗೆ ಹೋಗ್ಬೇಕು. ಒಂದು ಸ್ವಲ್ಪ ತೊಗೊಂಬಾ ನವೀನ್ ಅಂತಂದರು. ಆತ ಕಸ್ಟಮರೆಲ್ಲ ಮತ್ತು 100 ರೂಪಾಯಿ ಕೊಟ್ಟು ಕಳಿಸ್ತಾರೆ ಆಕಿನ ಕೈಯಾಗಿ. ಇವಾಗ ನಾನು ಮುದ್ದೆ ಒಳಗೆ ಹೋದ್ನಲ್ಲ, ನನಗೂ ಹರ್ಕತ್ತದ ಅಂತೇಳಿ ಮತ್ತು ನಾನು ಮುದ್ದೆ ಒಳಗೆ ಹೋದ್ನಿ ಅಂದ್ರೆ ಅವ್ರ ಬ್ಲೌಜಿಗೆ ಬರೋದು ಇದಾಗುತ್ತೆ ಅಂತೇಳಿ ಫೋನ್ ಹಚ್ಚಿದ್ರು. ಕಟ್ ಕಳಿಸಿ ಟೈಮ್ 8:30 ಆಯಿತು. ಅದೊಂದು 100 ರೂಪಾಯಿ, ಒಂದು 30 ರೂಪಾಯಿ ನೈಟಿ, 180 ರೂಪಾಯಿ ಟಿಚ್ ಮಾಡೀನಿ ನೋಡಿ. ಇವಾಗ ಇನ್ಮ್ಯಾಗ ಅಡುಗೆ ಮಾಡ್ಕೋಬೇಕು. ನೀರು ಕಾಸಾಕಿಟ್ಟಿನಿ. ಮೊದಲು ಇಬ್ಬರೂ ಜಾಕ ಮಾಡಿ ನಾಷ್ಟ ಮಾಡ್ತೀನಿ ರೈಟು. ಮಿಮ್ ನೋಡಿ
ರೊಟ್ಟಿ ಸಂಜಿನ್ಯಾಗ ರೊಟ್ಟಿ ಪಲ್ಯ ಮಾಡಿದ್ದೆ. ಮೆಣಸಿನ್ಕಾಯಿ ಪಲ್ಯ ನಾಷ್ಟ ಮಾಡ್ತೀನಿ. ಮತ್ತು ರಾತ್ರಿ ಊಟಕ್ಕೆ ಬೇಕಾದ್ರೆ ರೊಟ್ಟಿ ಮಾಡ್ಕೊಂಡ್ರೆ ಅಥವಾ ಮಧ್ಯಾಹ್ನಕ್ಕೆ ನೋಡ್ಬೇಕ್ರಿ. ಈಗ ಶ್ರಾವಣಿ ನೀರು ಕಾಸಕ್ಕೆ ಇಟ್ಟಾಳ. ಕುಕ್ಮ ಹಚ್ಚವಡಿ ಒಲಿ ಗ್ಯಾಸ್ ಪೂಜೆ ಮಾಡ್ಕೊಂಡೇ ನೀರು ಕಾಸಕ್ಕೆ ಇಟ್ಟಾಳ. ನಾ ಇನ್ನೇ ಒಲಿ ತೊಳ್ಕೊಂಡೆ. ಈಗ ನೀರು ಕಾದೊಂದು ಇಬ್ಬರು ಜಾಕ ಮಾಡಿಸ್ತೀನಿ ರೀ. ಈಗ ಕಾಯಿ ಸಾನಿಟ್ಟಿನ ಒಲಿ ಅವು ಕಾಯಿರಾಗ ನಾಷ್ಟಕ್ಕೆ ಹೋಳು ರೆಡಿ ಮಾಡ್ತೀನಿ. ಬರ್ರಿ ಶ್ರಾವಣಿ ಬಂದಿಲ್ಲ. ಬಂದಂದ್ರೆ ಇಬ್ಬರದು ಜಾಕ ಮಾಡಿಸಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಎಲ್ಲ ಎಷ್ಟು ಕ್ಲೀನಾಗಿ ಐತೆ ನೋಡಿ ಮನೆ. ನನಗೆ ಎಷ್ಟೇ ಜಾಗದಲ್ಲಿ ಕ್ಲೀನ್ ಆಗ್ಬೇಕು ರೀ. ಬೆಳಗ್ಗೆ ಎದ್ದು ಟಿಚ್ ಮಾಡ್ಕೊತಕ್ಕಂತ್ರು ಮತ್ತು ಹಂಗೆ ಮತ್ತೆ ಕರೆಂಟ್ ಬಂದವಲ್ಲ ಮತ್ತೆ ಅದಿಷ್ಟು ಟಿಚ್ ಮಾಡಿ ಉಕ್ಸ್ ಹಚ್ಚಿಟ್ಟ ಮುಂದಿನ ಕೆಲಸ ಮಾಡಾಕತ್ತಿ ನೋಡಿ. ಶ್ರಾವಣಿ ಹೋಗಿ ತೊಗೊಂಬರ್ತಾಳ್ರಿ ಬಟ್ಟೆ. ನೋಡಿರಿ ಶ್ರಾವಣಿ ಬಂದು ಬರಾನಿದ್ರೆ ನಾನು ನೋಡಿರಿ ಬೆಳಗ್ಗೆ ಎದ್ದು ಕಣ್ಣ ಮಣ್ಣು ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ರಾಟಿ ಟಿಚ್ ಮಾಡಿ ಬರೀ 100 ರೂಪಾಯಿ ಐತ್ರಿ ಅದು ಟಿಚಿಂಗ್ದು. 100 ರೂಪಾಯಿ ಕೊಟ್ಟು ಕಳ್ಸಾಡಿ. ಎಷ್ಟು ಕೊಟ್ರೆ ತೋರಿಸು. ಇನ್ನು 50 ರೂಪಾಯಿ ಏನಲ್ಲ ಅಕ್ಕ ನೋಡಿ. ಅದು 50 ರೂಪಾಯಿ ಕೊಟ್ರೆ ಈಗ ಅದ್ರ 50 ರೂಪಾಯಿ ಕೆಜಿ ಟಮಾಟಿಗೆ ಅವು ಇವತ್ತು ಬೆಸ್ತಾರ ಹೋಗ್ಬೇಕು ನೋಡಿ. ಟಮಾಟಿ ಉಳ್ಳಾಗಡ್ಡಿ ಉಳಾಕತ್ತೀನಿ. ಉಳ್ಳಾಗಡ್ಡಿನ ಉಳುವುದವು ಶ್ರವಣ ಸುಲಿದು ಹೆಂಗಿಟ್ಟ ನೋಡಿ ಇಲ್ಲಿ. ಅವನೇ ಸುಲು ಕೊಟ್ಟು ಅಷ್ಟು ಹಿಂಗೆ ಪಳಕ್ ಮಾಡಿಕೊಟ್ಟೆ. ಸುಲು ಕೊಟ್ಟ ಇವಿಸ್ ಉಳ್ಳಾಗಡ್ಡಿ ಹೋಳಿ ನಾಷ್ಟಕ್ಕೆ ರೆಡಿ ಮಾಡಿಟ್ಟು ಅವು ನೋಡಿರಿ. ನಾಷ್ಟಕ್ಕೆಲ್ಲ ಅವಲಕ್ಕಿ ಮಾಡಿದೆ. ಎಲ್ಲ ತಿಂದು ಎಲ್ಲ ಕ್ಲೀನಾಗಿ ಮಾಡೀನಿ. ಟೈಮ್ ಇವಾಗ 3 ಆಗೈತೆ. ಇವಾಗ ಲಾಗ್ ಚಲ್ ಮಾಡಿ ನೋಡಿ ರಾಯರು ಗುರುವಾರ ರಾಯರ ಪೂಜೆ ಎಲ್ಲ ಮಾಡ್ಕೊಂಡು ಯಾಕೋ ಸುಸ್ತು ಅನ್ನಿಸ್ತು. ಒಂದಿಟ್ಟು ಮಲ್ಕೋ ಇದೆ. ನಾ ಬಟ್ಟೆ ಬಾಂಡೆ ಹಂಗೆ ಅದಾವು. ಟೈಮ್ 3 ಆಗೈತೆ. ತೋರಿಸ್ತೀನಿ ರೀ ನಿಮ್ಗೆ. ನೋಡಿರಿ ಟೈಮ್ 3:20 ಬಂದೈತೆ. ನಾನು ಬ್ಲೌಸ್ ಹೊಲಿಬೇಕಂತೇಳಿ 2 ಕಸಿ ಒಳಸಿ ಹಾಕೀನಿ ಇವಾಗ ಜಸ್ಟ್. ವಿದ್ಯೆ ಬಳಕ್ಕೆ ಹೋಗ್ಬೇಕಂದೆ. ಶ್ರಾವಣಿ ದವಾಖಾನಿಗೆ ಹೋಗ್ಬೇಕಂದೆ. ದವಾಖಾನಿಗೆ ಅವ್ರು ಡಾಕ್ಟ್ರ್ ಫೋನ್ ಹಚ್ಚಿದೆ. ಅವರು ಇರೋದಿಲ್ಲ ರೀ ಅಂತಂದರು. ಅಲ್ಲೇ ಹೋಗ್ಬೇಕಂತ ಮಾಡೀನಿ ರೀ. ಮಕ್ಕಳು ಡಾಕ್ಟ್ರು ಅದೊಂದು ಏನಾಗೈತೆ ಏನು ಕಾಡುತ್ತೆ ನೋಡಿ. ಬರ್ರಿ ಶ್ರಾವಣಿ ಶ್ರಾವಣಕುಮಾರ್ ಸ್ಕೂಲಿಗೆ ಯಾರ ಮಧ್ಯಾಹ್ನ ಅಡುಗೆ ಮಾಡ್ಬೇಕಂದ್ರೆ ನಾನು ಉಣ್ಣೋದಿಲ್ಲ. ಮತ್ತು ಅವರು ಕೂಡ ಶಾಲ್ಯಾಗ ಉಂಡಾರಿ ಬಂದಿಲ್ಲ ರೀ ಮನೆಗೆ. ಬಂದ್ರಿ ಏನರ ರೊಟ್ಟಿ ಪಲ್ಯ ಮಾಡ್ಬೇಕು ಅನಿಸಿತ್ತು. ಅವ್ರು ಬಂದಿಲ್ಲ. ಹಿಂಗಾಗಿ 2 ಕಸಿ ಒಳಸಿ ನೋಡಿ ಇಲ್ಲಿ ಗನ ಉದ್ದದವ್ರಿ ಕಸಿ ಒಳಸಿಟ್ಟಿನಿ. ಈಗ ಇದು ಬ್ಲೌಸ್ ಹೊಲಿತೀನಿ. ಈಗ ಇದೊಂದು ಹೊಲಿಬೇಕು. ಅರ್ಧಂಬರ್ಧ ಮನೆ ಕಟ್ ಮಾಡಿಟ್ಟಿದ್ದೆ. ಊರು ಹೋಗಿತ್ತ ಮೊದಲ ಅವ್ನು ಕಟ್ ಮಾಡ್ಕೊಂಡೆ. ತೋಳು ಕಟ್ ಮಾಡ್ಕೊಂಡು ಹೊಲಿಬೇಕು ಅನ್ನೋಕೆ ಯಾಕೋ ನಿದ್ದೆ ಬರಾಕತ್ತು. ಎಷ್ಟಿನಾಗ ಎದ್ದು ಟಿಚಿಂಗ್ ಮಾಡಿದ್ನಲ್ಲ ಸುಸ್ತಾಗಿ ನಿದ್ದೆ ಬರಾಕತ್ತು. ಈಗ ಹೊಲಿಯಾಕತ್ತೀನಿ ರೀ. ದಾರ ಕಟ್ ಹಾಕತ್ತೈತಿ. ಯಾಕೋ ನೋಡ್ಬೇಕ್ರಿ ಏನಾಗೈತೆ ಅನ್ನೋ ಪ್ರಾಬ್ಲಮ್ಮು ಆಗೈತೆ. ಅದೊಂದು ಪ್ಯಾಂಟ್ ಹೊಲಿ ಅಂತ ಇಟ್ಟೋಗ್ಯಾರ. ಅದೊಂದು ಹೊಲಿಬೇಕು. ಮತ್ತು ಇನ್ನೊಬ್ರು ಬಂದಿದ್ರು ಕಸ್ಟಮರು. 2 ಟಾಪು 2 ಪ್ಯಾಂಟ್ ಅದಾವು. 50 ರೂಪಾಯ್ದಾಗ ಹೊಲಿಬೇಕಂತ ಆಗೋದಿಲ್ಲ. 100 ರೂಪಾಯ್ದಾಗ ಹೊಲಿತೀನಿ. ಇಲ್ಲಿ ಕೊಲ್ಲಂದೆ ಸುಮ್ಮನೆ ಹೊಲಿದು ಹೈರಾಣ ಆಗೋದ್ರಿ. ಅಮೌಂಟ್ ಕೊಡಕ್ಕೆ ಮಾತ್ರ ಹಿಂದೆ ಮುಂದೆ ನೋಡ್ತಾರೆ. ಅದಕ್ಕೆ ಹೇಳ್ಬಿಡ್ತೀನಿ ರೀ ಮೊದಲೇ ಯಾವುದೇ ಇರಲಿ. ಇನ್ನು ಬಟ್ಟೆ ಬಾಂಡೆ ಇಟ್ಟೀನಿ. ಆಮೇಲೆ ಮಾಡ್ಕೊತೀನಿ. 2 ಬ್ಲೌಸ್ ಹೊಲಿತೀನಿ ರೀ. 4:15 ಹಿಂಗಾಗುತ್ತೆ ನೋಡೋಣ ರೀ. ಶ್ರಾವಣಿದೊಂದು ದವಾಖಾನೆದೊಂದು ಚಿಂತೆಗೈತೆ. ಮುಂದಕ್ಕೆ ಹೋಗೋರಿಲ್ಲ. ನಾನೇ ಹೋಗ್ಬೇಕ್ರಿ ಮುಂದಕ್ಕೆ. ಒಬ್ಬಡಪ್ಪ ಹಿಂಗೆ ಇರಲಿ ಹೋಗ್ತಾರೆ. ನಾನು ಬ್ಯಾಸರ ಆಗೈತೆ ಅಂದ್ರೆ ಇನ್ನೊಬ್ರು ಹೋಗ್ತಾರೆ ತೋರ್ಸ್ಕೊಂಬರ್ತಾರೆ. ಅನ್ನಂಗಿಲ್ಲ. ಎಲ್ಲ ಕಡೆ ನೋಡ್ಕೊಂಡು ಮನುಷ್ಯ ಹೈರಾಣ ಆಗುತ್ತೆ ನೋಡಿ. ಸುಮ್ಮನೆ ಎಷ್ಟು ಗಂಟೆ ಆಗೈತೆ ರೀ ಮುಕ್ಕೊಂಬಿಟ್ಟಿದ್ದೆ ಸುಸ್ತಾಗಿ. ಮನುಷ್ಯಾಗ ರೆಸ್ಟ್ ಅನ್ನೋದು ಇರ್ಬೇಕು ರೀ. ಇದ್ರೇ ಚಲೋ. ಬರ್ರಿ ಬ್ಲೌಸ್ ಸ್ಟಿಚ್ ಮಾಡಿ ಸಿಗೋಣ ರೀ. 2 ಬ್ಲೌಸ್ ರೆಡಿ ಮಾಡಿದೆ. 2 ಬ್ಲೌಸ್ ರೆಡಿ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡಿದ್ದು ನೋಡಿ. 2 ಬ್ಲೌಸ್ ರೆಡಿ ಅದು. ಇವತ್ತು ಇವು 2 ಬ್ಲೌಸು ಅದೊಂದು ಅಸ್ತ್ರ ಬ್ಲೌಸು. ಒಟ್ಟು ಟೋಟಲ್ 3 ಬ್ಲೌಸ್ ರೆಡಿ ಅದು. ಮತ್ತು ಒಂದು ಬ್ಲೌಸ್ ಅರ್ಜೆಂಟ್ ಬಂದೈತೆ. ನಾಳೆ 1 ಗಂಟೆ ಅಂದ್ರೆ ಕೊಡಬೇಕು. ಅದು ಇವತ್ತೇ ಕಟಿಂಗ್ ಮಾಡಿ ನೆಕ್ಸ್ಟಿನೇ ಹೊಲಿ ಬಿಡ್ಬೇಕು ರೀ. ಮತ್ತು ಹೊತ್ತಾಗಿಂದ ಊರು ಸಾಲಿಗೆ ಹೋಗ್ತು. ನಾಳೆಗೆ ಅದ್ರಾಗ ಇದಾಗಲ್ಲ. ಟೈಮ್ ನೋಡಿ 6:10 ಆಗೈತಿ. ಬರ್ರಿ ಇವಾಗ ಅಷ್ಟು ಎಲ್ಲ ಮನೆ ಕಸ ಹೊಡಗಿನ ಇವರು ಅವೆರಡು ಬ್ಲೌಸ್ ಸ್ಟಿಚ್ ಮಾಡಿಲ್ಲ. ಅವರು ಏನೈತೆ ಇನ್ನು 3 ಬ್ಲೌಸ್ ಅದಾವೆ. ಅವರು ಒಬ್ಬರು 6 ಬ್ಲೌಸ್ ಕೊಟ್ಟಿದ್ರು. ಈ 3 ಅಲ್ದೆ ಇನ್ನೂ 3 ಅದಾವೆ. ನೋಡ್ತಿರ್ಬೇಕು. ಶ್ರಾವಣಿಯರು ಬಂದಾರ. ಇನ್ನು ಬಟ್ಟೆ ಬಾಂಡೆ ಅದಾವು. ಎಲ್ಲ ಕೆಲಸ ಮಾಡ್ಕೊಂಡು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ರೀ. ನೋಡಿರಿ ಬಟ್ಟೆ ಎಲ್ಲ ಒಗೆದು ಹಾಕಿದೆ. ಒಗೆದು ಹಾಕಿ ಬಳತ್ತಾಯ್ತು. ತಿರುಗಿ ಬಟ್ಟೆ ಹಾರಾಕತ್ತಾವು. ಟೈಮ್ ತಿರುಗಿ 8 ಬಂದೈತಿ. ಇವಾಗ ನೀರು ಬಿಟ್ಟ ನೋಡಿ. ಅದಕ್ಕೆ ನೀರು ತುಂಬಿದ್ರೆ ಅದೊಂದು ಬ್ಯಾರಲ್ಗೆ ಹಚ್ಚಿದ್ವಿ. ಹಚ್ಕೇರಿ ನಾನು ಅನ್ನ ಸಾಂಬಾರು ಮಾಡೀನಿ ನೋಡಿ. ಸಾಂಬಾರು ರೆಡಿ ಆಗೈತಿ. ರೊಟ್ಟಿ ಮಾಡಬೇಕು. 2 ಮಾಡಿದ್ರೆ ಮಾಡ್ತೀನಿ ರೀ. ಮಾಡಿತ್ತಂದ್ರೆ ರೊಟ್ಟಿ ತಳ್ಳನ ಅದಾವು. ನಾ ಇಷ್ಟು ಸಾಂಬಾರು ನೋಡಿ. ರೊಟ್ಟಿ ಮಾಡ್ಬೇಕಂತೆ ಬಿಸಿ ರೊಟ್ಟಿ ಮಾಡ್ಬೇಕಂತೇಳಿ ಸ್ವಲ್ಪ ಮಾಡೀನಿ. ನೋಡೋಣ್ರಿ ಅನ್ನ ಮಾಡೀನಿ. ಬಿಸಿ ಅನ್ನ ಮಾಡಿ ನೋಡಿಲ್ಲಿ
ಈಗ ನನಗೆ ಕುಕ್ಕರ್ನಾಗ ಅನ್ನ ಎಷ್ಟೊಂದು ಇಷ್ಟ ಆಗಲ್ಲ ನೋಡಿ, ಕುಕ್ಕರ್ನಾಗ ಅನ್ನ ಹೋಗಲ್ಲ. ಹಿಂಗಾಗಿ ನಾನು ಆ್ಯಕ್ಚುಲಿ ಬಗುನ್ಯಾಗ ಅನ್ನ ಮಾಡೋದು. ಹಣ್ಣೆಣ್ಣೆ ತಿಕ್ಕಿನಿ, ಅವಾಗನೇ ತಿಕ್ಕಿ ದೇವ್ರ ಮುಂದೆ ದೀಪ ಹಚ್ಚಿ ದೇವ್ರಿಗೆ ಬಂದಾಳ ನೋಡ್ರಿ. ಇಲ್ಲೇ ಟೈಮು 7:45 ಆಗೈತಿ, 8:05 ನಿಮಿಷ ಕಮ್ಮಿ ಐತಿ. ಇದೊಂದು ಬ್ಲೌಸ್ ಅರ್ಜೆಂಟ್ ಕಟ್ ಮಾಡೋದು. ನಮ್ಗೆ ಅರ್ಜೆಂಟ್ ಯಾವಾರ ಬರ ನಾವು ಆಸೆ ಕೆಡಿತೀವಿ ನೋಡ್ರಿ. ಇಲ್ಲೇ ಎಲ್ಲ ಕಸ ಹೊಡಿಗೀನಿ ಕ್ಲೀನಾಗ. ಶ್ರಾವಣಿನ ಕುಂತ ಹೊಡಿ ತಣ್ಣಗ ಬರೀ ಎಲ್ಲ ಕ್ಲೀನಾಗೈತಿ. ಕಟ್ ಮಾಡಬೇಕು. ಒಂದು ರೊಟ್ಟಿ ಮಾಡಿ ಮತ್ತೆ ಸಿಗ್ತೀನಿ ರೀ. ಊಟನೂ ಆಯಿತು. ಶ್ರಾವಣಿ ಶಿವಕುಮಾರ 8:15 ಆಗೈತೆ ರೀ ಮಲ್ಕೊಂಡಾರ. ಇವಾಗ ಟೈಮ್ 10 ಗಂಟೆ ಆಗೈತೆ. ನಾನು ಇವಾಗ ಲಾಗ್ ಚಾಲು ಮಾಡೀನಿ. ಚಂತನ ನನಗೂ ಆ ಕಡೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಏನಾಯಿತು ಏನಂತ ಸದ್ಯ ಹೇಳ್ತೀನಿ ರೀ ನಿಮ್ಮ ಮುಂದೆ. ಮುಂಜಾನೆ ನಾನು ಬೆಳಗ್ಗೆ ಅವಲಕ್ಕಿ ಮಾಡಿದೆ. ನಾನು ಅವಲಕ್ಕಿ ತಿಂದಾಕಿ ಇವಾಗ ಊಟ ಮಾಡಿದ್ದು ನೋಡಿ. ನಾನು 8:15 ಆಗಿತ್ತು. ಶ್ರಾವಣಿ ಶಿವಕುಮಾರ 3 ಕೂಡ ಊಟ ಮಾಡಿದ್ದೀವಿ. ಶೇಂಗಾ ಸಾಂಬಾರು ಮಾತ್ರ ಮಸ್ತ್ ಆಗಿತ್ತು. ಮತ್ತು ಇದು ರೀ ಇವತ್ತು ನಮ್ಮ ವೈನಿ ಬರ್ತಡೇಕ್ಕೆ ಎಲ್ಲರೂ ವಿಶ್ ಮಾಡಿದವ್ರಿಗೆ ಥ್ಯಾಂಕ್ ಯು ಸೋ ಮಚ್ ನೋಡಿ. ತುಂಬ ಖುಷಿ ಆಯಿತು ವೈನಿ ಬರ್ತಡೇಕ್ಕೆ ವಿಶ್ ಮಾಡಿದ್ದು ನೋಡಿ. ಅಕ್ಕ ಇದ್ರ ಬಗ್ಗೆ ಚಿಂತೆ ಮಾಡಾಕತ್ತಾಳ. ಇವತ್ತು ನನಗೆ ಕರೆಕ್ಟಾಗಿ ವಿಡಿಯೋ ಮಾಡೋಕ್ಕೂ ಮೂಡಲಿಲ್ಲ. ಕರೆಕ್ಟಾಗಿ ಆದ್ರೆ ಕೆಲಸ ಎಲ್ಲ ಮಾಡ್ಕೊಂಡಿನಿ. ಇವತ್ತಿನ ಕೆಲಸ ಇವತ್ತೇ ಆಗ್ಬೇಕಂತೆಲ್ಲ ಮಾಡ್ಕೊಂಡು ನಾಳೆಗೆ ಶುಕ್ರವಾರ ಮನೆಗೆ ತೊಳ್ಕೊಂಡು ಇವತ್ತು ರಾಯರ ಪೂಜೆನೂ ಮಾಡೀನಿ. ರಾಯರ ಪೂಜೆ ಮಾಡಿನಿ ಅಂದರೂ ಆದರೂ ಮನಸ್ಸು ನೆಮ್ಮದಿ ಇಲ್ಲ. ಇವತ್ತು ಯಾಕೋ ಗೊತ್ತಿಲ್ಲ ರೀ. ಏನಾಗೈತೆ ಅಂದ್ರೆ ಶ್ರಾವಣಿಗೆ ಒಂದು ಮೂನೆ ಗುಳ್ಳಾಗೈತೆ ಅಂತ ನಿಮ್ಗೆ ಹೇಳಿದ್ದೆ. ನಾನು ಇವತ್ತು ದವಾಖಾನಿಗೆ ಹೋಗ್ತೀನಿ ಅಂತ ಹೇಳಿದ್ದೆ. ಡಾಕ್ಟ್ರು ಒಂದಿಲ್ಲ ನಾಳೆಗೆ ಇರ್ತೀವಿ ಅಂತಂದಾರ. ನೋಡ್ಬೇಕು. ನಾಳೆ ಸಂಜೆ 6ಕ್ಕೆ ಹೋಗ್ಬೇಕು ರೀ. ಸಂಜೆ 6 ಸುಮಾರು ಇರ್ತಾರಂತ ಅವ್ರು. 6ಲಿಂದ ರಾತ್ರಿ 9 ತನಕ ಇರ್ತೀವಿ ರೀ ಅಂತ್ಯಾರ. ನಾ ಅದಕ್ಕೆ ನಾಳೆಗೆ ಅವನ್ ಬರಕ್ಕೆ ಹೇಳಿನಿ ರೀ. ಅವಂಗಳು ಮಾತಾಡಿದೆ, ಎಲ್ಲ ಮೀಟಿಂಗ್ ಕನೆಕ್ಟ್ ಮಾಡಿದೆ. ಮತ್ತು ಈಗ ಸಾಲಿ ನಾಳೆ ಶುರು ಆಗತ್ತೆ ರೀ. ಇವತ್ತು ಟೀಚರ್ನು ಈ ಶ್ರಾವಣಿ ಸ್ಕೂಲಿಂದ 2 ಫೋನ್ ಬಂದಿದ್ದು. ಸಾಲಿ ಫೀಸ್ ತುಂಬ್ರಿ, ನಾಳೆಗೆ ಮಕ್ಕಳು ಕಳಿಸ್ರಿ ಅಂತ. ಈಗ ಈ ಶ್ರಾವಣಿಯರು ಓದ್ತಾರಲ್ಲ ಸ್ಕೂಲ್ ಫೀಸ್ ಹೆಂಗಂದ್ರೆ ಇವಾಗ ಅವ್ರು ನಾಳೆಗೆ ಹೊಂಟ್ರಂದ್ರೆ ಸಾಮಾರು ತುಂಬ್ತೀನಿ ಅಂತ ಹೇಳ್ಕೊಂಡಿನಿ. ಸಾಲಿ ಫೀ ಹುಟ್ಟು ಒಮ್ಮೆ ಕಟ್ಟಿಬಿಡ್ಬೇಕು ರೀ. ಶ್ರಾವಣಿ ಮಾತ್ರ ಕಟ್ಟಲೇಬೇಕು. ಯಾಕಂದ್ರೆ ಶ್ರಾವಣಿ ನಾನು ಗೌರ್ಮೆಂಟ್ ಶಾಲೆ ಆಗೈತೆ. ಹಿಂಗಾಗಿ ಅಕ್ಕಿದು ಫೀ ಎಲ್ಲ ಒಮ್ಮೆ ಅಮೌಂಟ್ ಕಟ್ಟಬೇಕು. ಶ್ರಾವಣೊಂದು 8,000 ರೂಪಾಯಿ ವ್ಯಾನಿಗೆ ಕಟ್ಟಬೇಕು. ಆಮೇಲೆ ಅವಂದು 11,000 ರೂಪಾಯಿ ಐತ್ರಿ LKGಗೆ. ಈಗ ಅವಂದು 19,000 ಬರ್ತಾ. ಬಟ್ ಇಲ್ಲ ಶ್ರಾವಣಂದೇ ರೀ 19,000. ಬಟ್ ಇಲ್ಲ ಮತ್ತು ಬುಕ್ ಇಲ್ಲ ಮತ್ತು ಅವು ಏನೂ ಇನ್ನೂ ಖರ್ಚಿಗಿಲ್ಲ. ಬರೀ ಸಾಲಿದು ಅಷ್ಟು ಬರ್ತ 19,000. ಶ್ರಾವಣಿದು 25,000 ರೂಪಾಯಿ ಮ್ಯಾಗ ಐತ್ರಿ. ಬಟ್ಟೆ ಎಲ್ಲ ಬಿಟ್ಕೇರಿ ಹುಟ್ಟು ಕೂಡಿ ಒಂದು 60 ಮ್ಯಾಗ ಬರ್ತ್ರಿ. ನಾ ಮೊನ್ನೆ ಸಂತಿ ಮಾಡ್ಕೊಂಬಂದೆ. ಒಂದು 2,500 ಬುಕ್ ಅದು ಕೂಡಿ 3,000 ರೂಪಾಯಿ ಸನಿಯಕ್ಕೆ ಹೋದು. 3,000ಕ್ಕೆ ಭಾಳ ಕಮ್ಮಿ ಆಗಿಲ್ರಿ. ಅದು ಗೃಹಲಕ್ಷ್ಮಿ ರೊಕ್ಕ ಬಂದಿದ್ದು 2,000 ಮತ್ತು 800 ರೂಪಾಯಿ ನಂದು ಬಂದಿದ್ದು ಪಗಾರ. ಹಿಂಗಾಗಿ ಅದು ಅನುಕೂಲ ಆಯ್ತು ನೋಡಿ. ಅಷ್ಟು ಕೂಡ ಸಂತಿ ಏಟಾಗುತ್ತೆ ಅಂತೇಳಿ. ಮತ್ತು ಮನೆಗೂ ಬೇಕಲ್ರಿ. ಮಕ್ಕಳು ಸ್ಕೂಲಿಗೆ ಹೋಗ್ತಾರಂದ್ರೆ ಮಾಡಕ್ಕೆ ಬೇಕೇ ಬೇಕು. ಮತ್ತು ಈ ಒಂದಿರ್ಲಿಕ್ಕೆ ನಡಲ್ರಿ. ನಾವು ಸಂತೆ ತರಬೇಕು. ನಾನು ಅಂತಿರ್ತೀನಿ ಇವಾಗ ಎಷ್ಟು ರೊಕ್ಕ ಖರ್ಚು ಮಾಡ್ಕೊಬಂದೆ ಅಂತ. ಒಂದು ಅವತ್ತಿನ ಜೀವ ಆಯಿತು. ಮತ್ತು ಏನು ಮಾಡಬೇಕು, ಅನ್ನುವ ಟೈಮು ಮಾಡಲೇಬೇಕಾಗುತ್ತೆ. ಮಾಡ್ಕೊಂಬಂದೆ. ಇವಾಗ ನಮ್ಮ ಶ್ರಾವಣ ಸರಾಗ ಅದ್ರಾಗ ಚಲೋ ಎಣ್ಣೆ ತಿನ್ನಂತೇಳಿ ಶ್ರಾವಣಿಗೆ ಉಸಿರು ಹಿಡಿತಿತ್ತಲ್ಲ. ಜಮೀನಿಯರ ಅಲ್ಲಿ ಗೋಲ್ಡ್ ಅಲ್ಲಿ ತಿನ್ನಿರಿ. ಇವು ಕುಲ್ಲ ಎಣ್ಣೆ ಬರುತ್ತೆ ನೋಡಿ, ಇವು ಕ್ಯಾನೆ ತುಂಬಿಕೊಡ್ತಾರಲ್ಲ ಆ ಥರ ಎಣ್ಣೆ ತಿನ್ನಬೇಡ್ರಿ ಅಂತ್ಯಾರ. ಹಿಂಗಾಗಿ ಅದು ಎಣ್ಣೆದೊಂದು ದೊಡ್ಡ ಬಡ್ತಾನೆ ಐತ್ರಿ. ಬರೀ 400 kgಗೆ 900 ರೂಪಾಯಿ ರೀ. ಗೋಲ್ಡ್ ವಿನ್ನರ್ ಅದು ಚಲೋ ಐತ್ರಿ. ಎಣ್ಣೆ ಆದ್ರೆ ಇನ್ನೂ ಬಳಸಿಲ್ಲ. ಅದನ್ನು ಲೆಕ್ಕ ಹಚ್ಚಿಡ್ಬೇಕ್ರಿ. ವಿಚಾರ ಮಾಡೀನಿ ಈಗ ಎಣ್ಣೆ ಎಂದು ಬಳಸ್ತೀನಿ ಅಂದ ತಾರೀಕು ಎಲ್ಲ ಹಚ್ಚಿಡ್ಬೇಕು. ಸದ್ಯ ಪ್ರತಿಯೊಂದು ಗ್ಯಾಸ್ ಬಸ್ಸಿಂದ್ರ ತಾರೀಕು ಎಲ್ಲ ಹಚ್ಚಿಟ್ಟಿರ್ತೀನಿ ರೀ. ಎಷ್ಟು ದಿನ ಆಯಿತು, ಎಷ್ಟು ದಿನ ಬಂತು, ಎಷ್ಟು ಹೊತ್ತು, ಎಷ್ಟು ಬಂತು ಅಂತ ಲೆಕ್ಕ ನಾನು ಫೋನಿಗೆ ಕರೆನ್ಸಿ ಹಾಕ್ಸಿದ್ರೆ ತಾರೀಕು ಬರೆದಿಟ್ಟಿರ್ತೀನಿ. 1 ತಿಂಗಳು ಹಾಕಸು 2 ತಿಂಗಳು ಹಾಕಸು ಅದನ್ನು ಬರೆದಿಡ್ತೀನಿ. ಈಗ ಎಣ್ಣೆದು ಬರೆದಿಡ್ಬೇಕಂತ ನಾನು ದರಾಸಲೆ ಪಾಕೆಟ್ ತೊಗೊಂಬರ್ತೀನಿ. 180 ರೂಪಾಯಿ ಕೊಟ್ಟು ಒಂದು ಪಾಕೆಟ್ ತರಿದ್ರೆ 1 ಕಿಲೋನೂ ಇರಲ್ಲ. ಅದು ಕಿಲೋ ಕಮ್ಮಿ ಇರುತ್ತೆ. ಮತ್ತು 2 ದಿನ ಆಗಿರಲ್ಲ ಖಾಲಿ ಆಗಿಬಿಡುತ್ತೆ. ಮತ್ತು 180 ರೂಪಾಯಿ ಎಲ್ಲಿ ಬಿಡ ಆ ಕಡೆ ಕಣ್ಣು ಮುಚ್ಚಿಕೆ ತೊಗೊಂಬಂದ್ಬಿಟ್ಟು ಅಂದ್ರೆ ನನಗೆ ಅದರ ಮನ್ಯಾಗ ಶಾಂತಿ ಇಲ್ಲ ಅನ್ಬಾರ್ದ್ರಿ. 4 ಮಂದಿ ಬಂದರೂ ದಕ್ಕಿಸ್ಕೊಂಡು ಹೋಗ್ಬೇಕು. ಅದು ಇಲ್ಲ ಇದು ಇಲ್ಲ ಅಂತ ಅಂದ್ರೆ ನನ್ನ ಮನಸ್ಸೇ ಸರಿಯಾಗಲ್ಲ. ನಾನು ಯಾವತ್ತು ನೋಡ್ತಿರ್ಬೇಕು ಮನ್ಯಾಗ ಸಂತೆ ಐಟಮ್ಸ್ ಹೆಚ್ಚಿಗೆ ಇರುತ್ತೆ. ಅದಕ್ಕಂತ ಮಾಡ್ಕೊಂಬಂದೆ. ಅದಿಷ್ಟಿದ್ರೆ ಮತ್ತೆ ಅದಕ್ಕಾರ ಖರ್ಚಿಗೆ ಆಗ್ತದಲ್ಲ. ಹಿಂಗಾಗಿ ಶ್ರಾವಣಿ ದವಾಖಾನೆ ಹೊಡ್ಕೊಂತ ನೋಡಿ. ಅವೇಂದಿಷ್ಟು ಬ್ಯಾಂಕ್ನಾಗ ಫೋನ್ಪೇದ ಇದ್ದು ಅಂದ್ರೆ ಹೋಗಿ ಆರಾಮಾಗಿ ದವಾಖಾನೆ ತೋರ್ಸ್ಕೊಂಬರ್ತಿದ್ದೆ. ಆಕಿಂದ ಅವತ್ತು ಸರ್ಕಾರಿ ದವಾಖಾನೆ ತೋರಿಸಿದೆ ನಾನು. ಯಾಕಂದ್ರೆ ಕಮ್ಮಿ ಆಗುತ್ತಾ ಏನು ಮಾಡ್ತಾರೆ ನೋಡೋಣ. ಎಷ್ಟೆಷ್ಟೋ ಎಲ್ಲೆಲ್ಲ ದವಾಖಾನೆ ಸರ್ಕಾರಿ ದವಾಖಾನೆ ತೋರಿಸ್ತಾರಂತ ತೋರಿಸ್ಕೊಂಬಂದೆ. ಅದು ಗುಳ್ಳಿನೇ ಕಮ್ಮಿ ಆಗವಲ್ದು. ಅವ ನಾಳೆ ಬಾಗಲಕೋಟೆಗಾರ ಹೋಗ್ಬಾರವ ಅಂತಂದು
ನಿನ್ನೆ ಇಲ್ಲಿ ಇನ್ನೊಬ್ರು ಡಾಕ್ಟರ್ ಅದಾರ, ಅವ್ರ ಮಕ್ಕಳು ಡಾಕ್ಟರ್ ಭಾಳ ಶಾಣಿರದಾರ. ಅವ್ರು ಆ ಬಿಲ್ ಭಾಳ ನಮ್ಮ ಶ್ರಾವಣ ಫಸ್ಟಿಗೆ ಉಸಿರು ಹಿಡಿತೈತೆ ಅಂತ ಹೋದಾಗ ಒಂದು ದಿನಕ್ಕೆ 5,000 ರೂಪಾಯಿ ಬಿಲ್ ಮಾಡಿದ್ರು. ಹಂಗಂತ ತಲೆ ಸ್ಕ್ಯಾನಿಂಗು ಎಲ್ಲ ಹಿಡಿದು ಏನೋ ಒಂಥರ ಎಲ್ಲ ರಕ್ತ ಚೆಕಪ್ಪು ಮತ್ತು ಕಾಲ್ಮಡಿ ಎಲ್ಲ ಥರ ಚೆಕ್ ಮಾಡಿದ್ರು. ಅವ್ರು ಹೇಳಿದರು ಏನಿಲ್ಲ ಬರ್ಬರ್ತಾ ಕಮ್ಮಿ ಆಗುತ್ತೆ ರೀ, ಅವ್ರಿಗೇನು ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ಉಸಿರು ಹಿಡಿದು ದೊಡ್ಡ ಆದಂಗೆ ಹೋಗುತ್ತೆ ಅಂತ ಹೇಳಿದರು. ಆದ್ರೆ ಅದೊಂದು 1.5 ವರ್ಷ ಆಯ್ತು ಇಲ್ಲ, ಈಗ 1.5 ವರ್ಷ ಆಯ್ತು ನಾವು ಚಲೋ ಎಣ್ಣೆ ತಿನ್ನಾಕತ್ತು. ನಮ್ಮ ಅಣ್ಣನೂ ಹೇಳ್ತಿದ್ದೆ ಯಾವಾಗಲೂ ಅಂತ ಎಣ್ಣೆ ತಿನ್ಬೇಡ, ಚಲೋ ತೊಗೊಂಬ, ಪ್ಯಾಕೆಟ್ ತೊಗೊಂಬ ಅಂತ ಹೇಳ್ತಿದ್ದ. ಅದರ ಶ್ರಾವಣ ಸಲಾಗ ಅದನ್ನು ಕಂಟಿನ್ಯೂ ಮಾಡಾಕತ್ತಿ ನೋಡಿ. ಒಮ್ಮೊಮ್ಮೆ ಮರೆತು ಎಣ್ಣೆ ಹಾಕಿಬಿಟ್ನಿ ಅಂದ್ರೆ ಮತ್ತು ಎಲ್ಲ ಏನಕ್ಕೆ ಒಳ್ಳೆ ಉಸಿಳಿತೈತೇನೋ ಭಯ ಮಾತ್ರ ಫುಲ್ ಐತ್ರಿ. ಒಂದು ಕಣ್ಣಾರೆ ಕಂಡಿನಲ್ಲ ಅವನ ಸಲಾಗ ಹತ್ತಿದಾಗೈತೆ ಕರೆದಾಗೈತೆ. ನನ್ನ ಲಾಗ್ ಇಂದು ನೋಡ್ರಿ ಬಾಗಲಕೋಟೆ ಎಲ್ಲ ಹೇಳೀನಿ ಅವ್ನ ದವಾಖಾನಿಗೆ, ಅವು ದವಾಖಾನೆ ನುಗ್ಗಿ ಹಾಕಿನ ರೊಕ್ಕ, ಅದೇ ರೊಕ್ಕ ಕಮ್ ಅಂತ ತಿಂದ್ರೆ ಅದು ಬಿಡ ಅಂತೇಳಿ ಹಿಂಗಾಗಿ ಇದು ಮಾಡಿ ನೋಡಿ. ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ, ಅಕ್ಕ ನಿಮ್ಮ ಹಸ್ಬೆಂಡ್ ಎಲ್ಲಿ ಅಂತೇಳಿ. ನಮ್ಮ ಹಸ್ಬೆಂಡ್ ತೀರ್ಕೊಂಡಾರಿ. ಆ ತೀರ್ಕೊಂಡಾರಿ ಎಷ್ಟು ಎಲ್ಲ ಹಿಡಿದು ಬಡ್ದಾಡೋ ಸಲಾಗನೇ ಒದ್ದಾಡೋದು ನೋಡಿ. ಮತ್ತು ಸಾರಿ ಸಿಸ್ಟರ್ ನನಗೆ ಗೊತ್ತಿದ್ದಿಲ್ಲ ಏನಾಗಿತ್ತು ರೀ ಅಂತ ಕೇಳಿದ್ರಿ. ಸಾರಿ ಕೇಳಬೇಡ, ಈಗ ಗೊತ್ತಿಲ್ಲ ವಿಷಯ ಕಮೆಂಟ್ ಮೂಲಕ ಕೇಳ್ತೀರಿ, ಅದಕ್ಕೆ ಸಾರಿ, ಅದಕ್ಕೆ ಪರವಾಗಿಲ್ಲ ಸಿಸ್ಟರ್. ಅವ್ರಿಗೆ ಹೃದಯಘಾತ ಆಗಿತ್ತು ನೋಡಿ, ಹಾರ್ಟ್ ಅಟ್ಯಾಕ್ ಅಂತಾರಲ್ಲ. ಶ್ರವಣ 3.5 ತಿಂಗಳು ಪ್ರೆಗ್ನೆಂಟ್ ಇದ್ದಾಗ ಹಾರ್ಟ್ ಅಟ್ಯಾಕ್ ಆಗಿ ಅವ್ರು ತೀರ್ಕೊಂಡ್ರು. ಇವಾಗ ಶ್ರವಣ 5 ವರ್ಷ ಮುಗಿದು 6ನೇ ವರ್ಷ ರೀ. ಇಷ್ಟೇ ಜರ್ನಿ. ಈ ಅಕ್ಟೋಬರ್ ತಿಂಗಳ ಬಂದ್ರೆ 6 ವರ್ಷ ಕಂಪ್ಲೀಟಾಗಿ 7ನೇ ವರ್ಷ ಶುರು ಆಗುತ್ತೆ ನೋಡಿ. ಮನೆಯವ್ರು ತೀರ್ಕೊಂಡು ನಾ ಬಂದು 3 ವರ್ಷ ಮುಗಿತಿಲ್ಲ ಗಂಡು ಮನ್ಯಾಗ ಇರೋದು. ಏನು ಮಾಡೋದು ನೋಡಿ, ಇದು ಹೆಣ್ಣಿಗೆ ಯಾವ ಥರ ಕಷ್ಟ ಬರುತ್ತೋ ಯಾವ ಥರ ಇಲ್ಲೋ ಅಂತ ಹೇಳೋಕ್ಕಾಗಲ್ಲ. ಒಂದು ಹೆಣ್ಣು ಮಗಳು ಎಲ್ಲ ಥರ ನಿಭಾಯಿಸ್ಕೊಂಡು ಹೋಗ್ಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ನಾನು ಆದ್ರೆ ಒಮ್ಮೊಮ್ಮೆ ಟೆನ್ಷನ್, ಒಮ್ಮೊಮ್ಮೆ ವಿಚಾರ ಮಾಡ್ತೀನಿ. ಅದು ವಿಚಾರ ಮಾಡ್ತಿಂದ್ರು ಇದ್ದೇ ಇರುತ್ತೆ ತಲೆಯಾಗ. ನಾನು ವಿಡಿಯೋ ಮಾಡ್ತೀನಿ ಅಂದ್ರೂ ನನ್ನ ತಲೆಯಾಗ ಹೋಗಿರಲ್ಲ. ಇದು ಹಿಂಗೆ ಮಾಡಿದ್ರೆ ಹೆಂಗಾಗುತ್ತೆ, ಇದು ಹಿಂಗೆ ಮಾಡಿದ್ರೆ ಹೆಂಗಾಗುತ್ತೆ, ಇಂಥ ಭಾಳ ವಿಚಾರ ಮಾಡ್ತೀನಿ ನಾನು. ಇಂಥದ್ದೆಲ್ಲ ಬಿಟ್ಟು ಏನು ವಿಚಾರ ಮಾಡಲ್ಲ. 12 ಮಂದಿ ಮಾತಾಡ್ತಾರೆ. ಮಂದಿ ಮಾತ್ರ ಮೊದಲೇ ತಲೆ ಕೆಡ್ಸೋಲ್ಲ, ಮಂದಿದು ಯಾವತ್ತೂ ವಿಚಾರ ಮಾಡಲ್ಲ. ನನ್ನ ಇದು ಈ ಕಡೆ ಹಾಕಿರಿ ಹಿಂಗಾಗುತ್ತೆ, ಇದು ಹಿಂಗೆ ಆಗುತ್ತೆ ಅಂತ ವಿಚಾರ ಮಾಡ್ತೀನಿ. ಇವಾಗ ಇಬ್ಬರದು ಸಾಲಿದೆಲ್ಲ ಶ್ರವಣ್ ಕುಮಾರ್ ಇದೊಂದು ವರ್ಷ ಬಿಡಿಸ್ಲು ಹೆಂಗೆ ಮಾಡ್ಲು ಅಂತ ಇವತ್ತು ವಿಚಾರ ಇವತ್ತು ಒಳ್ದೈತೆ. ಅದು ಆ್ಯಕ್ಚುಲಿ ಅಂದ್ರೆ ವಾದ ವರ್ಷನೇ ಹಚ್ಬೇಕಾಗಿತ್ತು ರೀ ಶ್ರವಣ್ ಕುಮಾರ್ನು, ಮತ್ತು ವಾದ ವರ್ಷನೂ ಹಚ್ಚಲಿಲ್ಲ. ಈ ವರ್ಷನೂ ಹಚ್ಚಲಿಕ್ಕಂದ್ರೆ ಮುಂದೆ ಅವಾಗ ಎಜುಕೇಷನು ವಜ್ಜಾಗುತ್ತೆ. ಅವಾಗ ಒಮ್ಮೆ 1ನೇ ತಕ್ಕ ಇಂಗ್ಲೀಷ್ ಮೀಡಿಯಮ್ ಹಚ್ಚಿರ ನಡ್ಕಳೆ ಕಲಿಯಲ್ಲ. ಇವಾಗ ನೋಡಿ, ಇವಾಗ ಏನು ಸಣ್ಣ ಇದ್ದಾಗ ಎಜುಕೇಷನ್ ಕೊಡಿಸ್ತೀವಿ, ಅದೇ ಎಜುಕೇಷನ್ ಮುಂದೆ ಚಲೋ ಅಂತ ಎಲ್ಲರೂ ಅಂತಿರ್ತಾರೆ. ಏನು ಮಾಡೋದು ನೋಡಿ, ದುಡ್ಡಿನ ನೋಡಿರಿ ಅಷ್ಟು ದುಡ್ಡಿನ ಮುಂದೆ ಯಾವುದೂ ದೊಡ್ಡ ಸಮಸ್ಯೆ ಅಲ್ಲ ಅಂತಾರೆ. ಹೆಂಗಾಗುತ್ತೆ ಅಲ್ರಿ, ಮೊದಲ ಅವ್ರ ಕಾಲು ಸೇರಿಸ್ತೀವಿ ಸಾಲಿ ಒಳಗೆ, ಅದು ಮುಂದೆ ಭಗವಂತ ರಾಯರು ಹೆಂಗೆ ಮಾಡ್ತಾರೆ ಮಾಡಿ. ಅನ್ನನೂ ಹೇಳ್ಯಾನ, ಧೈರ್ಯ ಐತಿ ಒಂದಿಟ್ಟು. ಶ್ರಾವಣದೊಂದಲ್ಲ ಹೆಂಗಾರ ಕಟ್ಕೋತೀನಿ ಒಂದು ಧೈರ್ಯ ಐತೆ. ಆ ಕಡೆ ಒಂದಿಟ್ಟು ಸ್ಟಿಚಿಂಗೂ ಮಾಡ್ಬೇಕಂತಿರ್ತೀನಿ. ಈಗ 2 ಬ್ಲೌಸ್ ಸ್ಟಿಚ್ ಮಾಡಕತ್ತೀನಿ ರೀ. ಹೆಂಗೆ ಮಾಡಿದ್ರೆ ಹೆಂಗಾಗುತ್ತೆ, ಹೆಂಗೆ ಬಿಟ್ರೆ ಹೆಂಗುತ್ತೆ, ಶ್ರಾವಣಿ ದವಾಖಾನಿಗೆ ಹೋದ್ರೆ ಹೆಂಗುತ್ತೆ, ಬಿಟ್ಟರೆ ಹೆಂಗುತ್ತೆ, ಡಾಕ್ಟ್ರ್ ಬೇರೆ ಕಡೆ ಹೋದ್ರೆ ಹಿಂಗೆ ವಿಚಾರ ಭಾಳ ಮಾಡ್ತೀನಿ ರೀ ನಾನು. ಯಾಕೆ ಎಲ್ಲ ವಿಚಾರ ಈಗ ನಾನು ಟೀಚಿಂಗ್ 1 ಲಕ್ಷ ಕೊಟ್ಟು ಮಾಡಿದಂದ್ರೆ ಬೇಗ ಆಗ್ತಾವೆ. ಅದ್ರ 12 ವಿಚಾರ ಖುಷಿನಂದ್ರೆ ಬೇಗ ಆಗಲ್ಲ. ಮತ್ತು ಬಟ್ಟೆ ಇಟ್ಟಿದ್ದೆಲ್ಲ ಒಟ್ಟು ಮಾಡ್ಕೊಂಡೇನಿ ರೀ ಕೆಲಸನೂ. ಏನು ಮಾಡೋಕ್ಕಾಗಲ್ಲ ನೋಡ್ರಿ. ಒಬ್ಬರು ಶಿಷ್ಯರು ಕಮೆಂಟ್ ಹಾಕಿರಿ, ನಿಮ್ಮ ಅಣ್ಣ ಏನು ಮಾಡ್ತಾನ ಕೆಲಸ ಅಂತೇಳಿ. ನಮ್ಮ ಅಣ್ಣರು ಲೈಮನ್ ಕೆಲಸ ಮಾಡ್ತಾಳೆ, ಲೈಮನ್ ನೌಕರಿ ಮಾಡ್ತಾರೆ. ಅವರು ಇರೋದು ತುಮಕೂರ್ತಾಗಿರ್ತಾರೆ. ನಮ್ಮ ಅಣ್ಣಾಗ ಎಷ್ಟು ಮಕ್ಕಳು ಅಂತ ಕೇಳಿ, 1 ಹೆಣ್ಣು 1 ಗಂಡು. ಅವರು ಇಬ್ಬರು ಸಾಲಿಗೆ ಓದ್ತಾರೆ. ಹೆಣ್ಣು ಹುಡುಗಿ ಇರೋಕಿ 1ನೇತೆ, ಅಪ್ಪ ಏನೈತೆ ನಮ್ಮ ಶ್ರವಣಕ್ಕಿಂತ 1 ವರ್ಷ ಸಣ್ಣವ. LKG ಹಚ್ಚಾರ, LKG UKG 1ನೇತೆ ಬರ್ತಾನೆ ರೀ. ಅವನು ಕೂಡ ನಮ್ಮ ಶ್ರವಣಿಗೆ 5 ವರ್ಷನೇ ಹಚ್ಬೇಕಾಗಿತ್ತು. ಏನು ಮಾಡೋ, ಅವಾಗ ಮಾತಾಡೋಕ್ಕೂ ಜಾಸ್ತಿ ಮಾತು ಹೊಳ್ತಿದ್ದಿಲ್ಲ. ಅವಾಗ ಇವಾಗ ಭಾಳ ಜಾಸ್ತಿ ಮಾತಾಡಕತ್ತಾನ ರೀ ಅವ. ಹಿಂಗಾಗಿ ನನಗೆ ಹಚ್ಚೋದು ಆಗಲಿಲ್ಲ. ಅದಕ್ಕೆ ನೀವು ಕೇಳಕತ್ತಿದ್ದಲ್ಲ ಎಲ್ಲ ಕಮೆಂಟ್ಗಳು ತುಂಬ ಖುಷಿ ಆಯಿತು. ಎಲ್ಲರೂ ನಮ್ಮ ವೈನಿಯರಿಗೆ ಭಾಳ ಮಂದಿ ವಿಶ್ ಮಾಡಿದ್ರು, ಅದು ಕೂಡ ಖುಷಿ ಆಯಿತು. ಹೊಸ ಸಬ್ಸ್ಕ್ರೈಬರ್ ಬರಾಕತ್ತೀರಿ, ನಾ ಬಿದಾರ್ಲಿಂತ ವಿಡಿಯೋ ನೋಡ್ತೀವಿ ಅಕ್ಕ ಅಂತೀವಿ ಎಲ್ಲರೂ ಕಮೆಂಟ್ ಮಾಡಾಕತ್ತೀರಿ. ತುಂಬ ಖುಷಿ ಆಗುತ್ತೆ. ವಿಡಿಯೋ ನೋಡಿರಿ, ನಿಮ್ಮ ಮಾತುಗಳು ಇಷ್ಟ, ನಿಮ್ಮ ವಿಡಿಯೋ ಇಷ್ಟ, ಈ ಥರ ಕಮೆಂಟ್ಗಳು ಮಾತ್ರ ಜಗ್ಗಿ ಬರ್ತಾವೆ ರೀ. ತುಂಬ ಖುಷಿ ಆಗುತ್ತೆ. ಕಮೆಂಟನ್ನ ಒಂದೂ ಬಂದ ತಕ್ಷಣ ರಿಪ್ಲೈ ಕೊಟ್ಬಿಡ್ತೀನಿ. ನಾ ಒಂದು ಕೆಲಸ ನಿಂದ್ರಲ್ಲಕ್ಕ, ನಾ ಕಮೆಂಟ್ ನೋಡಿ ಖುಷಿ ಪಟ್ಕೋತ ಮತ್ತು ಕಮೆಂಟ್ ನೋಡಿದಾಗ ಓದಿದಾಗ ಅಂತ ಒಂಥರ ಖುಷಿಯಾಗಿ ಒಳ್ಳೆ ರಿಪ್ಲೈ ಕೊಡ್ತೀನಿ ನಾನು. ಮತ್ತು ನೋಡಿರಿ, ಒಬ್ರೊಬ್ರು ಯಾರೋ ಒಬ್ರು ಕಮೆಂಟ್ ಹಾಕ್ರಿ, ರಿಪ್ಲೈನ ಕೊಡಲ್ಲ. ನಂಗೆ ಅದು ಭಾಳ ಬೇಜಾರಾಗುತ್ತೆ. ಅವರಿಂದ ನಮ್ಮಿಂದ ನೋಡಿ ನಾ ಮಾತ್ರ ಪ್ರತಿಯೊಂದು ಕಮೆಂಟಿಗೆ ಉತ್ತರ ಕೊಡ್ತೀನಿ. ಯಾಕಂದ್ರೆ ನಿಮ್ಮಿಂದ ನಾವು ರೀ, ನೀವು ನೋಡಿ ಸಪೋರ್ಟ್ ಮಾಡಿ, ನೀವು ವಿಡಿಯೋಗಳೆಲ್ಲ ಶೇರ್ ಮಾಡಿದ್ರೇ ನಮ್ಗೆ
ಅರ್ನಿಂಗ್ಸ್ ಏನೋ ಮಾಡ್ಬೋದು, ಮುಂದೊಂದು ಬೆಳಿಬೋದು. ಇವಾಗ ನಿಮಗೆ ನಾವು ಕೇರ್ ಮಾಡ್ಲಿಕ್ಕಂದ್ರೆ ದೇವ್ರು ಮೆಚ್ಚಲ್ರಿ. ಯಾಕಂದ್ರೆ ನೀವೆಲ್ಲ ವಿಡಿಯೋ ನೋಡಿ ಅವಕ್ಕೆಲ್ಲ ಕಮೆಂಟ್ಗಳು ವಿಡಿಯೋ ಬಗ್ಗೆ ಅನಿಸಿಕೆಯನ್ನು ಕಮೆಂಟ್ ಮಾಡಿರ್ತೀರಿ. ಆ ಕಮೆಂಟಿನ ರಿಪ್ಲೈ ಕೊಡ್ಲಿಕ್ಕಂದ್ರೆ ಸೊಕ್ಕ ತೋರಿಸ್ತಾ ಆಗತ್ರಿ ಅಲ್ಲೇ. ಅದು ನನಗೆ ಭಾಳ ಕಾಡತ್ರಿ. ನಾನು ಎಷ್ಟೇ ಕೆಲಸ ಇರಲಿ, ನಾನು ಇವಾಗ ಮಾತ್ರ ನಾನು ಸ್ವಲ್ಪ ನಡಬರ್ಕ ಬಿಜಿ ಇದ್ರೂ ನಾನು ಕಮೆಂಟಿಗೆ ಒಂದು ತಾಸು ಆಗಲ್ಲಕ್ಕ ಲೇಟ್ ಆಗಲ್ಲಕ್ಕ ರಿಪ್ಲೈ ಕೊಡ್ತೀನಿ. ಯಾಕಂದ್ರೆ ನೀವು ಅಷ್ಟೆಲ್ಲ ಕೆಲಸ ನೀವು ಬಿಜಿ ಇರ್ತೀರಿ, ಎಲ್ಲರೂ ಬಿಜಿ ಇರ್ತೀರಿ. ಅಷ್ಟೆಲ್ಲ ಕೆಲಸ ಬಿಟ್ಟು ವಿಡಿಯೋ ನೋಡಿ ಕಮೆಂಟ್ ಹಾಕಿರ್ತೀರಂದ್ರೆ ಅದಕ್ಕೆ ರೆಸ್ಪಾನ್ಸ್ ಮಾಡೋದು ನಮ್ಮ ಕರ್ತವ್ಯ. ಅದು ನನ್ನ ಕರ್ತವ್ಯ, ನನ್ನ ಕೆಲಸ. ಅದು ಒಂದು ಕೆಲಸ ಅಂತ ನೋಡಿ. ಕಮೆಂಟ್ಗಳು ರಿಪ್ಲೈ ಕೊಡೋದು ನನ್ನ ಕರ್ತವ್ಯ, ಅದು ನನ್ನ ಕೆಲಸ. ಅದು ಮಾಡಲೇಬೇಕು ಅನ್ನೋ ಒಂದಿದು. ಬರ್ರಿ ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ಆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್. ನಾಳೆಗೆ ಒಬ್ಬರು ನಮ್ಮ ಊರಿಗೆ ಬರೋದಾರ. ಅವ್ರನ್ನ ಎಲ್ಲರೂ ನೀವು ಇಷ್ಟಪಡ್ತೀರಿ. ಅವ್ರಿಗೋಸ್ಕರ ಕಾಯಿರಿ. ನೆಕ್ಸ್ಟ್ ವಿಡಿಯೋದಾಗ ಗೊತ್ತಾಗತ್ತೆ ನಿಮ್ಗೆ.